ಅವರು ಸಮರ್ಥರಿದ್ದಾರೆ. ಅವ್ರು ಅದಕ್ಕೆ ತಕ್ಕವಾಗಿರ್ತಕ್ಕಂಥ ಉತ್ತರವನ್ನ ಗ್ಯಾರಂಟಿ ಕೊಟ್ಟೇ ಕೊಡ್ತಾರೆ. ಅವ್ರು ಏನ್ ಸಮಸ್ಯೆ ಅನ್ನೋದು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತಿದೆ ಯತ್ನಾಳ್ ಅವರನ್ನ. ಟಾರ್ಗೆಟ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಿಕಾಸ್ ಅವ್ರು ಯಾರು ಕೂಡ ಆ ವ್ಯಾಪ್ತಿನಲ್ಲಿ ಇಲ್ಲ. ಅವ್ರು ಟಾರ್ಗೆಟ್ ವ್ಯಾಪ್ತಿನಲ್ಲೇ ಇಲ್ಲ. ಅವ್ರು ಬಿಂದಾಸ್ ಆಗಿ ರೈತರ ಜೊತೆಗೆ, ಕರ್ನಾಟಕದ ಹೋರಾಟದ ಜೊತೆಗೆ ಮತ್ತು ವಕ್ಫ್ ಹೋರಾಟದ ಜೊತೆಗೆ ಇದ್ದಾರೆ. ರೈತರ ಪರವಾಗಿ ನಿಂತಂತವ್ರಿಗೆ ಈ ರೀತಿ ಆದ್ರೆ ಅದು ಉತ್ತರ ಕೊಡ್ತಾರೆ. ಆ ರೈತರ ಪರವಾಗಿ ಇರ್ತಕ್ಕಂಥ ವಿಚಾರವಾಗಿ ಕೇಂದ್ರದಿಂದ ನೋಟಿಸ್ ಕೊಟ್ಟಿದ್ದಲ್ಲ ಇದು. ಅವ್ ಯಾವ ವಿಚಾರಕ್ಕೆ ಕೊಟ್ಟಿದಾರೋ ಅದಕ್ಕೆ ಅವ್ರು ಸಮರ್ಥರಿದ್ದಾರೆ, ಉತ್ತರ ಕೊಡ್ತಾರೆ. ಅವೆಲ್ಲ ಯತ್ನಾಳ್ ಬೆನ್ನಿಗೆ ನಿಲ್ತೀರಿ ಸರ್? 100ಕ್ಕೆ 100. ಯತ್ನಾಳ್ ಅವರು, ಜಾರಕಿಹೊಳಿ ಅವರು ಬೆನ್ನಿಗೆ ನಾವೆಲ್ಲರೂ ಕೂಡ ನಿಲ್ತೀವಿ. ಒಂದ್ ವೇಳೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದೆ ಆದ್ರೆ ಮಾಡಂತ ಸಂದರ್ಭ ಬರೋದಿಲ್ಲ. ಅದು ಹೈಪೋಥೆಟಿಕಲ್ ಕ್ವೆಶ್ಚನ್ಸ್, ಅದೆಲ್ಲ ಸಾಧ್ಯ ಇಲ್ಲ. ಬಿಜೆಪಿ ಬಣದಿಂದ ಏನಾದ್ರು ಈಗ ಅಧಿವೇಶನ ಟೈಮ್ದಾಗ ಏನಾದ್ರು ಸರ್ಕಾರ ಹಿನ್ನಡೆ ಐ ಥಿಂಕ್ ದಟ್ ಅಡ್ಮಿನಿಸ್ಟ್ರೇಟಿವ್ ಅವರು ಶಾಸಕರಿದ್ದಾರೆ, ಅವರು ಉತ್ತರ ಕೊಡ್ತಾರೆ. ನಿನ್ನೆ ಯಡಿಯೂರಪ್ಪ ಮನೆಯಲ್ಲಿ ಸಲಹೆ ಜೊತೆಗೆ ರೇಣುಕಾಚಾರ್ಯ ಮತ್ತು ಟೀಮ್ ನಿಂದ ನಂತರ ಈ ಎಲ್ಲ ಬೆಳವಣಿಗೆಗ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಅವ್ರು ಸಮರ್ಥರಿದ್ದಾರೆ. ಅವ್ರು ಅದಕ್ಕೆ ತಕ್ಕವಾಗಿರ್ತಕ್ಕಂಥ ಉತ್ತರವನ್ನ ಗ್ಯಾರಂಟಿ ಕೊಟ್ಟೇ ಕೊಡ್ತಾರೆ. ಅವ್ರು ಏನ್ ಸಮಸ್ಯೆ ಅನ್ನೋದು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತಿದೆ ಯತ್ನಾಳ್ ಅವರನ್ನ. ಟಾರ್ಗೆಟ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಿಕಾಸ್ ಅವ್ರು ಯಾರು ಕೂಡ ಆ ವ್ಯಾಪ್ತಿನಲ್ಲಿ ಇಲ್ಲ. ಅವ್ರು ಟಾರ್ಗೆಟ್ ವ್ಯಾಪ್ತಿನಲ್ಲೇ ಇಲ್ಲ. ಅವ್ರು ಬಿಂದಾಸ್ ಆಗಿ ರೈತರ ಜೊತೆಗೆ, ಕರ್ನಾಟಕದ ಹೋರಾಟದ ಜೊತೆಗೆ ಮತ್ತು ವಕ್ಫ್ ಹೋರಾಟದ ಜೊತೆಗೆ ಇದ್ದಾರೆ. ರೈತರ ಪರವಾಗಿ ನಿಂತಂತವ್ರಿಗೆ ಈ ರೀತಿ ಆದ್ರೆ ಅದು ಉತ್ತರ ಕೊಡ್ತಾರೆ. ಆ ರೈತರ ಪರವಾಗಿ ಇರ್ತಕ್ಕಂಥ ವಿಚಾರವಾಗಿ ಕೇಂದ್ರದಿಂದ ನೋಟಿಸ್ ಕೊಟ್ಟಿದ್ದಲ್ಲ ಇದು. ಅವ್ ಯಾವ ವಿಚಾರಕ್ಕೆ ಕೊಟ್ಟಿದಾರೋ ಅದಕ್ಕೆ ಅವ್ರು ಸಮರ್ಥರಿದ್ದಾರೆ, ಉತ್ತರ ಕೊಡ್ತಾರೆ. ಅವೆಲ್ಲ ಯತ್ನಾಳ್ ಬೆನ್ನಿಗೆ ನಿಲ್ತೀರಿ ಸರ್? 100ಕ್ಕೆ 100. ಯತ್ನಾಳ್ ಅವರು, ಜಾರಕಿಹೊಳಿ ಅವರು ಬೆನ್ನಿಗೆ ನಾವೆಲ್ಲರೂ ಕೂಡ ನಿಲ್ತೀವಿ. ಯತ್ನಾಳ್ ಅವರು, ಜಾರಕಿಹೊಳಿ ಅವರು ಬೆನ್ನಿಗೆ ನಾವೆಲ್ಲರೂ ಕೂಡ ನಿಲ್ತೀವಿ. ಒಂದ್ ವೇಳೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದೆ ಆದ್ರೆ ಮಾಡಂತ ಸಂದರ್ಭ ಬರೋದಿಲ್ಲ. ಅದು ಹೈಪೋಥೆಟಿಕಲ್ ಕ್ವೆಶ್ಚನ್ಸ್, ಅದೆಲ್ಲ ಸಾಧ್ಯ ಇಲ್ಲ. ಬಿಜೆಪಿ ಬಣದಿಂದ ಏನಾದ್ರು ಈಗ ಅಧಿವೇಶನ ಟೈಮ್ದಾಗ ಏನಾದ್ರು ಸರ್ಕಾರ ಹಿನ್ನಡೆ ಐ ಥಿಂಕ್ ದಟ್ ಅಡ್ಮಿನಿಸ್ಟ್ರೇಟಿವ್ ಅವರು ಶಾಸಕರಿದ್ದಾರೆ, ಅವರು ಉತ್ತರ ಕೊಡ್ತಾರೆ. ನಿನ್ನೆ ಯಡಿಯೂರಪ್ಪ ಮನೆಯಲ್ಲಿ ಸಲಹೆ ಜೊತೆಗೆ ರೇಣುಕಾಚಾರ್ಯ ಮತ್ತು ಟೀಮ್ ನಿಂದ ನಂತರ ಈ ಎಲ್ಲ ಬೆಳವಣಿಗೆಗ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಅವ್ರು ಸಮರ್ಥರಿದ್ದಾರೆ. ಅವ್ರು ಅದಕ್ಕೆ ತಕ್ಕವಾಗಿರ್ತಕ್ಕಂಥ ಉತ್ತರವನ್ನ ಗ್ಯಾರಂಟಿ ಕೊಟ್ಟೇ ಕೊಡ್ತಾರೆ. ಅವ್ರು ಏನ್ ಸಮಸ್ಯೆ ಅನ್ನೋದು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತಿದೆ ಯತ್ನಾಳ್ ಅವರನ್ನ. ಟಾರ್ಗೆಟ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಿಕಾಸ್ ಅವ್ರು ಯಾರು ಕೂಡ ಆ ವ್ಯಾಪ್ತಿನಲ್ಲಿ ಇಲ್ಲ. ಅವ್ರು ಟಾರ್ಗೆಟ್ ವ್ಯಾಪ್ತಿನಲ್ಲೇ ಇಲ್ಲ. ಅವ್ರು ಬಿಂದಾಸ್ ಆಗಿ ರೈತರ ಜೊತೆಗೆ, ಕರ್ನಾಟಕದ ಹೋರಾಟದ ಜೊತೆಗೆ ಮತ್ತು ವಕ್ಫ್ ಹೋರಾಟದ ಜೊತೆಗೆ ಇದ್ದಾರೆ. ರೈತರ ಪರವಾಗಿ ನಿಂತಂತವ್ರಿಗೆ ಈ ರೀತಿ ಆದ್ರೆ ಅದು ಉತ್ತರ ಕೊಡ್ತಾರೆ. ಆ ರೈತರ ಪರವಾಗಿ ಇರ್ತಕ್ಕಂಥ ವಿಚಾರವಾಗಿ ಕೇಂದ್ರದಿಂದ ನೋಟಿಸ್ ಕೊಟ್ಟಿದ್ದಲ್ಲ ಇದು. ಅವ್ ಯಾವ ವಿಚಾರಕ್ಕೆ ಕೊಟ್ಟಿದಾರೋ ಅದಕ್ಕೆ ಅವ್ರು ಸಮರ್ಥರಿದ್ದಾರೆ, ಉತ್ತರ ಕೊಡ್ತಾರೆ. ಅವೆಲ್ಲ ಯತ್ನಾಳ್ ಬೆನ್ನಿಗೆ ನಿಲ್ತೀರಿ ಸರ್? 100ಕ್ಕೆ 100. ಯತ್ನಾಳ್ ಅವರು, ಜಾರಕಿಹೊಳಿ ಅವರು ಬೆನ್ನಿಗೆ ನಾವೆಲ್ಲರೂ ಕೂಡ ನಿಲ್ತೀವಿ. ಒಂದ್ ವೇಳೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದೆ ಆದ್ರೆ ಮಾಡಂತ ಸಂದರ್ಭ ಬರೋದಿಲ್ಲ. ಅದು ಹೈಪೋಥೆಟಿಕಲ್ ಕ್ವೆಶ್ಚನ್ಸ್, ಅದೆಲ್ಲ ಸಾಧ್ಯ ಇಲ್ಲ. ಬಿಜೆಪಿ ಬಣದಿಂದ ಏನಾದ್ರು ಈಗ ಅಧಿವೇಶನ ಟೈಮ್ದಾಗ ಏನಾದ್ರು ಸರ್ಕಾರ ಹಿನ್ನಡೆ ಐ ಥಿಂಕ್ ದಟ್ ಅಡ್ಮಿನಿಸ್ಟ್ರೇಟಿವ್ ಅವರು ಶಾಸಕರಿದ್ದಾರೆ, ಅವರು ಉತ್ತರ ಕೊಡ್ತಾರೆ. ನಿನ್ನೆ ಯಡಿಯೂರಪ್ಪ ಮನೆಯಲ್ಲಿ ಸಲಹೆ ಜೊತೆಗೆ ರೇಣುಕಾಚಾರ್ಯ ಮತ್ತು ಟೀಮ್ ನಿಂದ ನಂತರ ಈ ಎಲ್ಲ ಬೆಳವಣಿಗೆಗ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.